ಅವರೆಲ್ಲರೂ ಪಾಪ ದಿನದ ತುತ್ತಿಗಾಗಿ ಹೋರಾಟ. ನರೇಂದ್ರ ಮೋದಿ ಇವತ್ತು ದಕ್ಷಿಣ ಭಾರತ ಪ್ರವಾಸವನ್ನ ಕೈಗೊಂಡಿದ್ರು. ಅದರಲ್ಲೂ ಕೇರಳದಲ್ಲಿ ಭರ್ಜರಿ ಪ್ರಚಾರ ಮಾಡಿದ್ರು. ವಿಪಕ್ಷಗಳ ವಿರುದ್ಧ ಕಿಡಿಕಾರಿದ್ದಾರೆ. ಅಯ್ಯಪ್ಪ ಭಕ್ತರಿಗೆ ಒಂದು ಸಂದೇಶವನ್ನು ಕೂಡ ನೀಡಿದ್ದಾರೆ. ದೇವರ ನಾಡಿನಲ್ಲಿ ಆರ್ಭಟಿಸಿದ ನರೇಂದ್ರ ಮೋದಿ. ಶಬರಿಮಲೆ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ನಮೋ ಕಿಡಿ. ಕೇಸರಿ ಸೇನೆಗೆ ಕೈಗೆಟುಕದ ನಕ್ಷತ್ರವಾಗಿರೋ ಕೇರಳವನ್ನ ಹೇಗಾದ್ರೂ ಮಾಡಿ ಕೈವಶ ಮಾಡಿಕೊಳ್ಳಲೇಬೇಕು ಅಂತ ಮೋದಿ ತಂತ್ರ ಹೆಣಿತಿದ್ದಾರೆ. ದೇವರ ನಾಡಿಗೆ ಇವತ್ತು ಪ್ರಧಾನಿ ಮೋದಿ ಎಂಟ್ರಿ ಕೊಟ್ಟಿದ್ರು. ತಿರುವನಂತಪುರದಲ್ಲಿ ರ್ಯಾಲಿ ಮಾಡಿ ಸಮಾವೇಶ ನಡೆಸಿದ್ರು. 3 ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಮಾರ್ಗಗಳು ಸೇರಿದಂತೆ 4 ಹೊಸ ರೈಲು ಸೇವೆಗಳಿಗೆ ಹಸಿರು ನಿಶಾನೆ ತೋರಿಸಿದ್ರು. ಶಬರಿಮಲೆಗೆ ಗತವೈಭವ ತರುತ್ತೇನೆ ಎಂದ ಮೋದಿ. अब यहां गोल्ड के चोरी होने की खबरें आ रही है. मंदिर में से भगवान के पास से गोल्ड की चोरी, सोने की चोरी. मैं एक बात स्पष्ट कहना चाहता हूं, यहां बीजेपी सरकार बनते ही ನರೇಂದ್ರ ಮೋದಿ ಇವತ್ತು ದಕ್ಷಿಣ ಭಾರತ ಪ್ರವಾಸವನ್ನ ಕೈಗೊಂಡಿದ್ರು. ಅದರಲ್ಲೂ ಕೇರಳದಲ್ಲಿ ಭರ್ಜರಿ ಪ್ರಚಾರ ಮಾಡಿದ್ರು. ವಿಪಕ್ಷಗಳ ವಿರುದ್ಧ ಕಿಡಿಕಾರಿದ್ದಾರೆ. ಅಯ್ಯಪ್ಪ ಭಕ್ತರಿಗೆ ಒಂದು ಸಂದೇಶವನ್ನು ಕೂಡ ನೀಡಿದ್ದಾರೆ. ದೇವರ ನಾಡಿನಲ್ಲಿ ಆರ್ಭಟಿಸಿದ ನರೇಂದ್ರ ಮೋದಿ. ಶಬರಿಮಲೆ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ನಮೋ ಕಿಡಿ. ಕೇಸರಿ ಸೇನೆಗೆ ಕೈಗೆಟುಕದ ನಕ್ಷತ್ರವಾಗಿರೋ ಕೇರಳವನ್ನ ಹೇಗಾದ್ರೂ ಮಾಡಿ ಕೈವಶ ಮಾಡಿಕೊಳ್ಳಲೇಬೇಕು ಅಂತ ಮೋದಿ ತಂತ್ರ ಹೆಣಿತಿದ್ದಾರೆ. ದೇವರ ನಾಡಿಗೆ ಇವತ್ತು ಪ್ರಧಾನಿ ಮೋದಿ ಎಂಟ್ರಿ ಕೊಟ್ಟಿದ್ರು. ತಿರುವನಂತಪುರದಲ್ಲಿ ರ್ಯಾಲಿ ಮಾಡಿ ಸಮಾವೇಶ ನಡೆಸಿದ್ರು. 3 ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಮಾರ್ಗಗಳು ಸೇರಿದಂತೆ 4 ಹೊಸ ರೈಲು ಸೇವೆಗಳಿಗೆ ಹಸಿರು ನಿಶಾನೆ ತೋರಿಸಿದ್ರು. ಶಬರಿಮಲೆಗೆ ಗತವೈಭವ ತರುತ್ತೇನೆ ಎಂದ ಮೋದಿ. अब यहां गोल्ड के चोरी होने की खबरें आ रही है. मंदिर में से भगवान के पास से गोल्ड की चोरी, सोने की चोरी. मैं एक बात स्पष्ट कहना चाहता हूं, यहां बीजेपी सरकार बनते ही ನರೇಂದ್ರ ಮೋದಿ ಇವತ್ತು ದಕ್ಷಿಣ ಭಾರತ ಪ್ರವಾಸವನ್ನ ಕೈಗೊಂಡಿದ್ರು. ಅದರಲ್ಲೂ ಕೇರಳದಲ್ಲಿ ಭರ್ಜರಿ ಪ್ರಚಾರ ಮಾಡಿದ್ರು. ವಿಪಕ್ಷಗಳ ವಿರುದ್ಧ ಕಿಡಿಕಾರಿದ್ದಾರೆ. ಅಯ್ಯಪ್ಪ ಭಕ್ತರಿಗೆ ಒಂದು ಸಂದೇಶವನ್ನು ಕೂಡ ನೀಡಿದ್ದಾರೆ. ದೇವರ ನಾಡಿನಲ್ಲಿ ಆರ್ಭಟಿಸಿದ ನರೇಂದ್ರ ಮೋದಿ. ಶಬರಿಮಲೆ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ನಮೋ ಕಿಡಿ. ಕೇಸರಿ ಸೇನೆಗೆ ಕೈಗೆಟುಕದ ನಕ್ಷತ್ರವಾಗಿರೋ ಕೇರಳವನ್ನ ಹೇಗಾದ್ರೂ ಮಾಡಿ ಕೈವಶ ಮಾಡಿಕೊಳ್ಳಲೇಬೇಕು ಅಂತ ಮೋದಿ ತಂತ್ರ ಹೆಣಿತಿದ್ದಾರೆ. ದೇವರ ನಾಡಿಗೆ ಇವತ್ತು ಪ್ರಧಾನಿ ಮೋದಿ ಎಂಟ್ರಿ ಕೊಟ್ಟಿದ್ರು. ತಿರುವನಂತಪುರದಲ್ಲಿ ರ್ಯಾಲಿ ಮಾಡಿ ಸಮಾವೇಶ ನಡೆಸಿದ್ರು. 3 ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಮಾರ್ಗಗಳು ಸೇರಿದಂತೆ 4 ಹೊಸ ರೈಲು ಸೇವೆಗಳಿಗೆ ಹಸಿರು ನಿಶಾನೆ ತೋರಿಸಿದ್ರು. ಶಬರಿಮಲೆಗೆ ಗತವೈಭವ ತರುತ್ತೇನೆ ಎಂದ ಮೋದಿ. अब यहां गोल्ड के चोरी होने की खबरें आ रही है. मंदिर में से भगवान के पास से गोल्ड की चोरी, सोने की चोरी. मैं एक बात स्पष्ट कहना चाहता हूं, यहां बीजेपी सरकार बनते ही
ನರೇಂದ್ರ ಮೋದಿ ಇವತ್ತು ದಕ್ಷಿಣ ಭಾರತ ಪ್ರವಾಸವನ್ನ ಕೈಗೊಂಡಿದ್ರು. ಅದರಲ್ಲೂ ಕೇರಳದಲ್ಲಿ ಭರ್ಜರಿ ಪ್ರಚಾರ ಮಾಡಿದ್ರು. ವಿಪಕ್ಷಗಳ ವಿರುದ್ಧ ಕಿಡಿಕಾರಿದ್ದಾರೆ. ಅಯ್ಯಪ್ಪ ಭಕ್ತರಿಗೆ ಒಂದು ಸಂದೇಶವನ್ನು ಕೂಡ ನೀಡಿದ್ದಾರೆ. ದೇವರ ನಾಡಿನಲ್ಲಿ ಆರ್ಭಟಿಸಿದ ನರೇಂದ್ರ ಮೋದಿ. ಶಬರಿಮಲೆ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ನಮೋ ಕಿಡಿ. ಕೇಸರಿ ಸೇನೆಗೆ ಕೈಗೆಟುಕದ ನಕ್ಷತ್ರವಾಗಿರೋ ಕೇರಳವನ್ನ ಹೇಗಾದ್ರೂ ಮಾಡಿ ಕೈವಶ ಮಾಡಿಕೊಳ್ಳಲೇಬೇಕು ಅಂತ ಮೋದಿ ತಂತ್ರ ಹೆಣಿತಿದ್ದಾರೆ. ದೇವರ ನಾಡಿಗೆ ಇವತ್ತು ಪ್ರಧಾನಿ ಮೋದಿ ಎಂಟ್ರಿ ಕೊಟ್ಟಿದ್ರು. ತಿರುವನಂತಪುರದಲ್ಲಿ ರ್ಯಾಲಿ ಮಾಡಿ ಸಮಾವೇಶ ನಡೆಸಿದ್ರು. 3 ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಮಾರ್ಗಗಳು ಸೇರಿದಂತೆ 4 ಹೊಸ ರೈಲು ಸೇವೆಗಳಿಗೆ ಹಸಿರು ನಿಶಾನೆ ತೋರಿಸಿದ್ರು. ಶಬರಿಮಲೆಗೆ ಗತವೈಭವ ತರುತ್ತೇನೆ ಎಂದ ಮೋದಿ. अब यहां गोल्ड के चोरी होने की खबरें आ रही है. मंदिर में से भगवान के पास से गोल्ड की चोरी, सोने की चोरी. मैं एक बात स्पष्ट कहना चाहता हूं, यहां बीजेपी सरकार बनते ही ನರೇಂದ್ರ ಮೋದಿ ಇವತ್ತು ದಕ್ಷಿಣ ಭಾರತ ಪ್ರವಾಸವನ್ನ ಕೈಗೊಂಡಿದ್ರು. ಅದರಲ್ಲೂ ಕೇರಳದಲ್ಲಿ ಭರ್ಜರಿ ಪ್ರಚಾರ ಮಾಡಿದ್ರು. ವಿಪಕ್ಷಗಳ ವಿರುದ್ಧ ಕಿಡಿಕಾರಿದ್ದಾರೆ. ಅಯ್ಯಪ್ಪ ಭಕ್ತರಿಗೆ ಒಂದು ಸಂದೇಶವನ್ನು ಕೂಡ ನೀಡಿದ್ದಾರೆ. ದೇವರ ನಾಡಿನಲ್ಲಿ ಆರ್ಭಟಿಸಿದ ನರೇಂದ್ರ ಮೋದಿ. ಶಬರಿಮಲೆ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ನಮೋ ಕಿಡಿ. ಕೇಸರಿ ಸೇನೆಗೆ ಕೈಗೆಟುಕದ ನಕ್ಷತ್ರವಾಗಿರೋ ಕೇರಳವನ್ನ ಹೇಗಾದ್ರೂ ಮಾಡಿ ಕೈವಶ ಮಾಡಿಕೊಳ್ಳಲೇಬೇಕು ಅಂತ ಮೋದಿ ತಂತ್ರ ಹೆಣಿತಿದ್ದಾರೆ. ದೇವರ ನಾಡಿಗೆ ಇವತ್ತು ಪ್ರಧಾನಿ ಮೋದಿ ಎಂಟ್ರಿ ಕೊಟ್ಟಿದ್ರು. ತಿರುವನಂತಪುರದಲ್ಲಿ ರ್ಯಾಲಿ ಮಾಡಿ ಸಮಾವೇಶ ನಡೆಸಿದ್ರು. 3 ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಮಾರ್ಗಗಳು ಸೇರಿದಂತೆ 4 ಹೊಸ ರೈಲು ಸೇವೆಗಳಿಗೆ ಹಸಿರು ನಿಶಾನೆ ತೋರಿಸಿದ್ರು. ಶಬರಿಮಲೆಗೆ ಗತವೈಭವ ತರುತ್ತೇನೆ ಎಂದ ಮೋದಿ. अब यहां गोल्ड के चोरी होने की खबरें आ रही है. मंदिर में से भगवान के पास से गोल्ड की चोरी, सोने की चोरी. मैं एक बात स्पष्ट कहना चाहता हूं, यहां बीजेपी सरकार बनते ही ನರೇಂದ್ರ ಮೋದಿ ಇವತ್ತು ದಕ್ಷಿಣ ಭಾರತ ಪ್ರವಾಸವನ್ನ ಕೈಗೊಂಡಿದ್ರು. ಅದರಲ್ಲೂ ಕೇರಳದಲ್ಲಿ ಭರ್ಜರಿ ಪ್ರಚಾರ ಮಾಡಿದ್ರು. ವಿಪಕ್ಷಗಳ ವಿರುದ್ಧ ಕಿಡಿಕಾರಿದ್ದಾರೆ. ಅಯ್ಯಪ್ಪ ಭಕ್ತರಿಗೆ ಒಂದು ಸಂದೇಶವನ್ನು ಕೂಡ ನೀಡಿದ್ದಾರೆ. ದೇವರ ನಾಡಿನಲ್ಲಿ ಆರ್ಭಟಿಸಿದ ನರೇಂದ್ರ ಮೋದಿ. ಶಬರಿಮಲೆ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ನಮೋ ಕಿಡಿ. ಕೇಸರಿ ಸೇನೆಗೆ ಕೈಗೆಟುಕದ ನಕ್ಷತ್ರವಾಗಿರೋ ಕೇರಳವನ್ನ ಹೇಗಾದ್ರೂ ಮಾಡಿ ಕೈವಶ ಮಾಡಿಕೊಳ್ಳಲೇಬೇಕು ಅಂತ ಮೋದಿ ತಂತ್ರ ಹೆಣಿತಿದ್ದಾರೆ. ದೇವರ ನಾಡಿಗೆ ಇವತ್ತು ಪ್ರಧಾನಿ ಮೋದಿ ಎಂಟ್ರಿ ಕೊಟ್ಟಿದ್ರು. ತಿರುವನಂತಪುರದಲ್ಲಿ ರ್ಯಾಲಿ ಮಾಡಿ ಸಮಾವೇಶ ನಡೆಸಿದ್ರು. 3 ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಮಾರ್ಗಗಳು ಸೇರಿದಂತೆ 4 ಹೊಸ ರೈಲು ಸೇವೆಗಳಿಗೆ ಹಸಿರು ನಿಶಾನೆ ತೋರಿಸಿದ್ರು. ಶಬರಿಮಲೆಗೆ ಗತವೈಭವ ತರುತ್ತೇನೆ ಎಂದ ಮೋದಿ. अब यहां गोल्ड के चोरी होने की खबरें आ रही है. मंदिर में से भगवान के पास से गोल्ड की चोरी, सोने की चोरी. मैं एक बात स्पष्ट कहना चाहता हूं, यहां बीजेपी सरकार बनते ही